ವಿನೋದ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ಇವತ್ತು ವಿಷಯ ಏನು ಅಂತಂದ್ರೆ, ವಿನೋದ ವಾರ್ತೆಯಲ್ಲಿ ದೇವೇಗೌಡರು ಚಳವಳಿಗೆ ಧುಮುಕಿರೋದ್ರಿಂದ ಬಿಡದಿ ಟೌನ್ಶಿಪ್ ಬಗ್ಗೆ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬರೆದಿರುವ ಪತ್ರಕ್ಕೆ ಉತ್ತರ ಕೊಡೋ ಸಲುವಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬನ್ನಿ ಡಿ.ಕೆ. ಅವರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ಹೇಳ್ರಿ ನಾಗಣ್ಣ. ಸರ್, ಈಗ ಈ ಪತ್ರ ತಲುಪ್ತಾ ನಿಮಗೆ? ರೇ ಏನ್ರಿ ಹೆಂಗ್ ಕೇಳ್ತೀರಾ? ಪತ್ರ ಅಂತ ಅಂದ್ರೆ ಅದೇನು ಲವ್ ಲೆಟ್ರಾ? ಅಲ್ಲ, ಈ ಬಿಡದಿ ಟೌನ್ಶಿಪ್ ಬಗ್ಗೆ ಗೌಡ್ರು ಏನ್ ಹೇಳಿದ್ದಾರೆ ಅಂತ. ಇನ್ನೇನ್ರಿ ಮಾತಾಡ್ತಿದ್ರೆ ಅದರಲ್ಲಿ ಗಾಂಧಿ ಪ್ರತಿಮೆ ಹತ್ರ ಬಂದು ಧರಣಿ ಕೂರ್ತೀವಿ ಅಂತ. ಅಲ್ಲ, ನಾನು ಕೇಳೋದೊಂದು ಪ್ರಶ್ನೆ ಅವರಿಗೆ. 2006ರಲ್ಲಿ ಮೈತ್ರಿ ಸರ್ಕಾರ ಇತ್ತಲ್ಲ, ಯಾವುದು ಯಡಿಯೂರಪ್ಪನವ್ರದ್ದು, ಈ JDS ಅವ್ರದ್ದು, ಆವಾಗ ಮಾಡಿರೋ ಒಡಂಬಡಿಕೆಗಳಿದು. ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ. ತಪ್ಪೇನಪ್ಪ ಇದರಲ್ಲಿ? ಕರೆಕ್ಟು, ನೀವು ಹೇಳೋ ಮಾತು ಕರೆಕ್ಟು. ಆದರೂ ಈಗ ನಡೀತಾ ಇರೋ ಪ್ರತಿಭಟನೆ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್ ಏನು ಅಂತ. ಪ್ರತಿಭಟನೆ ಮಾಡೋರೆಲ್ಲ ಯಾರ್ರೀ? JDS ಕಡೆ ಇರಲ್ವೇನ್ರಿ? ನಿಜವಾದ ರೈತರು ಏನು ಮಾಡ್ತಾ ಇದ್ದಾರ್ರಿ? ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ಬಂದು ಇಲ್ಲಿ ಪರಕೆ ತಗೊಂಡು ಓಡಾಡ್ತಾ ಇಲ್ಲ. ಇನ್ನೊಂದು ವಿಷಯ, ನಾನು CM ಆಗಿದ್ದಕ್ಕೆ ಕೆಲವರಿಗೆ ಹೊಟ್ಟೆ ಉರಿ ಬಂದಿದೆ. ನನ್ನನ್ನು ಜೈಲಿಗೆ ಕಳಿಸ್ತೀನಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಷಡ್ಯಂತ್ರ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಈ ಮೂಲಕ ನಾನು ಹೇಳೋದು ಒಂದೇ, ನಾನು ಕೃಷ್ಣನ ಜನ್ಮಸ್ಥಾನದಲ್ಲೇ ಹುಟ್ಟಿ ಬಂದವನು. ನಾನು ಜೈಲಿಗೆ ಹೋಗೋಕೆ ಎದುರಲ್ಲ ಕಣ್ರಿ. ಜೈಲು ನನಗೆ ಹೊಸದಲ್ಲ. ಈ ವಿಷಯ ಅವ್ರು ತಿಳ್ಕೊಂಡ್ರೆ ಒಳ್ಳೇದು. ಆಹಾ, ಎಂಥ ಗುಂಡು ಹೊಡೆದಂಥ ಮಾತುಗಳು. ಆದರೆ ಈ ಸರ್ವೆ ಕಾರ್ಯ ಏನು ನಿಲ್ಲಿಸಿದಿರಲ್ಲ, ಇದನ್ನು ಪುನಾರಂಭ ಮಾಡೋದು ಯಾವಾಗ ಅಂತ ನೋಡ್ರಿ. ಈಗ ನಾನು ಡೆಲ್ಲಿಗೆ ಬಂದಿದ್ದೀನಿ. ಹೈಕಮಾಂಡ್ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಿ ಹೈಕಮಾಂಡ್ ಏನು ಹೇಳುತ್ತೆ ಅದರ ಮೂಲಕ, ಅದರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಕಾರ್ಯಕ್ರಮ ರೂಪಿಸ್ತೀವಿ. ಹಾಗಾದರೆ ಬಿಡದಿ ಟೌನ್ಶಿಪ್ ಮಾಡೋದನ್ನ ನೀವು ಶತಾಯಗತಾಯ ಈಡೇರಿಸ್ತೀರಾ ಅನ್ನೋದು. ನೀವು ಮಾಧ್ಯಮಗಳು ನಾನು ಹೇಳೋದು ಒಂದು, ನೀವು ತೋರಿಸೋದು ಒಂದು. ನಾನು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ಮೇಲೆ ಹೇಳ್ತೀನಿ ಅಂದೆ. ಸದ್ಯಕ್ಕೆ ಇಲ್ಲಿ ನನಗೆ ಟೈಮ್ ಇಲ್ಲ, ನಾನು ಬರ್ತೀನಿ. ನೋಡಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡ ಅವರ ಪತ್ರಕ್ಕೆ ಹೇಗೆ ಉತ್ತರ ಕೊಡ್ತಾರೆ ಅಂತ. ಒಟ್ಟಿನಲ್ಲಿ ಶುಕ್ರವಾರದವರೆಗೂ ಕಾಯ್ದು ನೋಡಬೇಕು. ಯಾಕೆ ಅಂತ ಅಂದರೆ, ದೇವೇಗೌಡರು ನಡ್ಕೊಂಡು ಬಂದು ಅಲ್ಲಿ ತನಕ ಧರಣಿ ಮಾಡೋದಕ್ಕೆ ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ. ಇಲ್ಲಿಗೆ ವಿನೋದ ವಾರ್ತೆ ಮುಗಿಯಿತು.